ಶ್ರೀ ಗುರುಭ್ಯೋ ನಮಃ. ಭವತಿ ಯದನುಭವಾತಿ ಏಡಮೂಕೋಪಿ ವಾಗ್ಮೀ ಜಡಮತಿರತಿ ಜಂತೋ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುಣೋಶ್ಚಾನ್ಗೀತಾಕಂ ವಕ್ಷ್ಯಾಮಿ ದೇಶತಃ. ನೆಲವಗಿಯ ಹನುಮಂತ ದೇವರ ಪಾದಾರಗಂಧಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಎಲ್ಲ ಭಕ್ತರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಿಷಯವಾದ ಭಗವದ್ಗೀತೆಯ 14ನೇ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗದ ಬಗ್ಗೆ ಕೆಲವು ಮಾತನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಸಾರಿಯ ವಿಷಯ ಗುಣತ್ರಯ ವಿಭಾಗ ಯೋಗ. ಇದಕ್ಕೂ ಮುಂಚೆ 2ನೇ ಅಧ್ಯಾಯವಾಗಲಿ ಅಥವಾ ಪುರುಷೋತ್ತಮ ಯೋಗ, ವಿಭೂತಿ ಯೋಗ ಈ ಥರದ್ದೆಲ್ಲ ಒಂದು ಮಾತನಾಡುವ ಒಂದು ಸಂದರ್ಭ ಒದಗಿತ್ತು. ಈ ಸಾರಿ ಗುರುಗಳಾದ ಉಮೇಶ್ ಭಟ್ ಅವರು ಬಂದಾಗ ಗುಣತ್ರಯ ವಿಭಾಗದ ಬಗ್ಗೆ ಮಾತಾಡಿದೆ ಅಂತ ಒಂದು ಪ್ರಸ್ತಾವನೆ ಇತ್ತು. ಪ್ರತಿ ಸರಿಯಂತೆ ಈ ಸರಿ ಕೂಡ ಕರಪತ್ರವನ್ನು ಛಾಪಿಸಿದ್ದಾರೆ. ಆದರೆ ಬಹುಶಃ ಜನರು ಕರಪತ್ರದ ತಾರೀಕು ಮಾತ್ರ ನೋಡ್ತಾರೆ, ಒಳಗೆ ಏನು ಬರೆದಿದ್ದಾರೆ ಅದನ್ನು ಓದುವುದಿಲ್ಲ. ಇದನ್ನು ಕರಪತ್ರವನ್ನು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದರೆ ಇದರಲ್ಲಿ ಭಗವದ್ಗೀತೆಯ ಉಲ್ಲೇಖ ಹಾಗೂ ಮಂಕುತಿಮ್ಮನ ಕಗ್ಗದ ಉಲ್ಲೇಖಗಳನ್ನು ಮಾಡಿ ಒಂದು ಒಂದು ಜಿಸ್ಟ್ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಏನೆಂದರೆ ಅಸಂಗದ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ನೋಡಿಬಿಟ್ಟು ನಾವು ಈ 14ನೇ ಅಧ್ಯಾಯಕ್ಕೆ ಪೀಠಿಕೆ ಆಗಿದೆ. ಇದೇನು ಕರಪತ್ರದಲ್ಲಿ ಬರೆದಿದ್ದಾರೆ ಇದು ಒಂದು ಪೀಠಿಕೆ. ಇದರ ಮೇಲೆ ಈ 14ನೇ ಅಧ್ಯಾಯ ಡೆವಲಪ್ ಆಗ್ತದೆ. ಅದಕ್ಕೆ ಇದನ್ನು ಒಂದು ಚೂರು ನೋಡ್ಕೊಂಡು ಬಿಟ್ಟು ನಾವು 14ನೇ ಅಧ್ಯಾಯಕ್ಕೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಬರೀತಾರೆ, ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತಸ್ಪೃಹ ನೈಷ್ಕರ್ಮ್ಯಂ ಸಿದ್ಧಿಂ ಪರಮಾಂ ಸನ್ಯಾಸೇ ನಾಧಿಗಚ್ಚತಿ. 18ನೇ ಅಧ್ಯಾಯದ ಶ್ಲೋಕ ಇದು. ಅಂದರೆ ಅಸಕ್ತ ಬುದ್ಧಿ, ಅಸಕ್ತಿ ಅಂದರೆ ಅತಿ ಆಸಕ್ತಿ, ಇದು ಅಸಕ್ತಿ. ಅಂದರೆ ಅಸಕ್ತಿ ಬುದ್ಧಿ ಯಾರಲ್ಲಿದೆ ಅಥವಾ ಅವರಿಗೆ ನೈಷ್ಕರ್ಮ್ಯದ ಸಿದ್ಧಿ ಪ್ರಾಪ್ತವಾಗುತ್ತದೆ ಅಂತ ಇದು ಒಂದು ಮಾತು. ಇದೊಂದು ಸ್ಪಷ್ಟೀಕರಣ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಪೂರ್ವ ಪೀಠಿಯಾಗಿ ಇದು 18ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಆದರೆ ಶ್ರೀಕೃಷ್ಣ 3ನೇ ಅಧ್ಯಾಯದಲ್ಲಿ ಇದಕ್ಕೊಂದು ಮುಂಚೆ ಒಂದು ಸಣ್ಣ ಸೂಕ್ಷ್ಮವಾದ ಒಂದು ಪೀಠಿಕೆ ಹಾಕಿದ್ದಾನೆ. ನಹಿ ಕ್ಷಣಪತಿ ಜಾತು ತಿಷ್ಟತ್ಯ ಕರ್ಮಕೃತ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿ ಗುಣೈಹಿ. ಅಂದರೆ ಈ ಎಲ್ಲ ಕಾರ್ಯಗಳೇನಿದೆ, ಈ ಆಸಕ್ತಿ ಅಥವಾ ಆಸಕ್ತಿ ಏನಿದೆ, ಇದೆಲ್ಲವೂ ಪ್ರಕೃತಿಯ ಒಂದು ಕಂಟ್ರೋಲ್ನಲ್ಲಿ ಇದೆ ಅಂತ ಅದು ಏನಿದೆ ನಾವು ಈ 14ನೇ ಅಧ್ಯಾಯದಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಇನ್ನೊಂದು ಶ್ಲೋಕದಲ್ಲಿ ಬಂದಿದ್ದಾರೆ 5ನೇ ಅಧ್ಯಾಯದಿಂದ, ದೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇದ ತತ್ವವಿತ ಪಶ್ಯನ್ ಶೃಣ್ವನ್ ಪಶ್ಯನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಶನ್ ಪ್ರಲಪನ್ ವಿಸೃಜನ್. ಅಂದರೆ ಭಗವಂತನು ಏನೇನು ಒಂದು ಮನುಷ್ಯ ಕ್ರಿಯೆಗಳನ್ನು ಮಾಡ್ತಾನೆ ಅದೆಲ್ಲವೂ ಭಗವಂತ ತನ್ನ ಅಧೀನದಲ್ಲಿ ಅನ್ನುವ ಮಾತನ್ನು ಇದರಲ್ಲಿದೆ. ಇನ್ನು ಮುಂದೆ 13ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅದೇ ಥರ 18ನೇ ಇನ್ನೊಂದು ಶ್ಲೋಕ, ನಹಿ ದೇಹಕೃತಾಂ ಶಕ್ಯಂ ಕರ್ಮಣ್ಯ ಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸ ತ್ಯಾಗೀತ್ಯ ವಿಧೀಯತೆ. ಈ ಥರ ಸುಂದರವಾದ ಶ್ಲೋಕಗಳು. ಹಾಗೂ ಅದಕ್ಕೆ ಬೇಕಾದಂಥ ಏನೇನು ಗುಣಗಳು ಬೇಕು ಅದು ಕೂಡ 13ನೇ ಅಧ್ಯಾಯದಿಂದ ತೆಗೆದುಕೊಂಡಿದ್ದಾರೆ. ಅಮಾನಿತ್ವಂ ಮದಮಿತ್ವಂ ಇದೆಲ್ಲ ಅಂದರೆ ಈ ಗುಣಗಳು, ಅಮಾನಿತ್ವಾದಿ ಗುಣಗಳು, ಇದರ ಬಗ್ಗೆ ಕೂಡ ತೆಗೆದುಕೊಂಡು ಹಾಗೂ ಮಂಕುತಿಮ್ಮನ ಕಗ್ಗದ 1-2 ಸುಂದರವಾದ ಶ್ಲೋಕಗಳನ್ನು ಕೂಡ ಹಾಕಿದ್ದಾರೆ. ಹೊರಗೆ ಲೋಕಾಸಕ್ತಿ, ಒಳಗೆ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗೋದರ ತಾತ್ಸಾರ, ಹೊರಯೋಗ ಮಾರ್ಗವಿದು ಮಂಕುತಿಮ್ಮ. ಇದು ಇನ್ನೊಂದು ಶ್ಲೋಕ ಇದೆ. ಇದು ಮಂಕುತಿಮ್ಮನ ಬಗ್ಗೆ ಯಾವಾಗಾದರೂ ಚರ್ಚೆ ಮಾಡೋ ವಿಷಯ ಬಂದಾಗ ಅದರ ಬಗ್ಗೆ ಮಾಡೋಣಂತೆ. ಈಗ ಈ ಮುಖ್ಯವಾದ ಸಮಯವನ್ನು ನಾವು ಭಗವದ್ಗೀತೆಗೆ ಇಡೋಣ. ಯಾಕಂದರೆ ಇವತ್ತಿನ ಈ ಅಧ್ಯಾಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಬಹಳ ರೋಚಕವಾದ ಒಂದು ಅಧ್ಯಾಯ. ರೋಚಕ ಅಂದರೆ ಅದು ನಾನು ಹೇಳ್ತಾ ಇರ್ತೇನೆ, ಭಗವದ್ಗೀತೆ ಅನ್ನುವ ಪುಸ್ತಕ ಅಲ್ಲ, ಇದು ತಿನ್ನುವ ಪುಸ್ತಕ.
ಇದು ಅರಗಿಸುವ ಪುಸ್ತಕ. ಇದನ್ನು ಶ್ರೀಗಂಧ ಹೇಗೆ ನಾವು ಅದನ್ನು ನಾವು ತೇಯ್ತೇವೆ, ಹಾಗೆ ಇದು ಭಗವದ್ಗೀತೆಯನ್ನು ತೇಯ್ತಾ ಹೋದರೆ ಅದರಲ್ಲಿ ಸುಗಂಧ ಬರಲಿಕ್ಕೆ ಶುರು ಆಗ್ತದೆ. ಅಂತಹ ಸುಂದರವಾದ ಒಂದು ಭಗವದ್ಗೀತೆಯ ಈ ಅಧ್ಯಾಯ ಗುಣತ್ರಯ ವಿಭಾಗ. ಇದನ್ನು ಸ್ವಲ್ಪ ಬೇರೆ ಬೇರೆ ವಿಧಾನದಿಂದ ನಾವು ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ. ಮುಗಿಸುವ ಪ್ರಯತ್ನ ಬೇಡ, ಮುಗಿತು 14ನೇ ಅಧ್ಯಾಯ ಇದು ಬೇಡ. 14ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಯಾವ 4 ವೇದಗಳು, ಅನಂತೋ ವೈ ವೇದ, ಅನಂತವಾದ ವೇದಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತಾ ಇದ್ದೇವೆ, ಸಾಮವೇದ, ಯಜುರ್ವೇದ, ಈ ಥರದ ಅನಂತ ವೇದಗಳು ವೇದವ್ಯಾಸದೇವರು ಈ ವೇದ ವಿಭಾಗ ಮಾಡಿದರು. ಹೀಗಾಗಿ ಬಿಟ್ಟು ಈ ಎಲ್ಲ ವೇದಗಳು ಯಾರ ಕಡೆಗೆ ಬಟ್ಟು ತೋರಿಸ್ತಾ ಇದೆಯೋ ಆ ಬಟ್ಟು ತೋರಿಸಿಕೊಂಡ ಕೃಷ್ಣನ ಹೇಳಿದ್ದ ಭಗವದ್ಗೀತೆ ಇದು. ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಯಾವ ವೇದಗಳು, ಸಾಮವೇದ ನಾವು ಬಹಳ ಚೆನ್ನಾಗಿ ಅಂತೀವಿ, ಯಜುರ್ವೇದ ಅಂತೀವಿ, ಅಥರ್ವರ್ಣ ವೇದ ಅಂತೀವಿ, ಗೌರು ಹೊಡಿತೇವೆ. ಅಂದ್ರೆ ಆ ವೇದಗಳ ವಿಷಯಗಳ ಏನು ಒಂದು ವಿಷಯ ಅಂತ ಏನಿದೆಯಲ್ಲ ಅದು ಶ್ರೀಕೃಷ್ಣ. ಆ ಕೃಷ್ಣನು ಹೇಳಿದ ಗುಣತ್ರಯ ವಿಭಾಗ ಅಂದ್ರೆ ಶ್ರೀಮುಖದಿಂದ ಬಂದದ್ದು, ಭಗವಂತನ ಅಮೃತ ಮುಖದಿಂದ ಬಂದದ್ದು, ವೇದಕ್ಕೂ ಮೀರಿದ್ದು. ಅದಕ್ಕೆ ಇದು ಈ ಭಗವದ್ಗೀತೆ ಬಹಳ ಸುಂದರವಾದ ಒಂದು ಬರೆಯ ಪ್ರಮೇಯಗಳು ಇರತಕ್ಕಂತಹ ಒಂದು ಪುಸ್ತಕ. ಅದರಲ್ಲಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ನಮಗೆ ತಿಳಿಸಿದ್ದಾನೆ. ಅರ್ಜುನ ಇಂದ್ರನ ಅವತಾರ. ಇಂದ್ರ ಅಂದ್ರೆ ದೇವತೆ ಪದವಿಗೆ ಹೋಗಬೇಕಾದ್ರೆ ಅವರೆಲ್ಲರೂ ಒಂದು ಸಾಧನೆ ಇಲ್ಲದೆ ಹೋಗೋದಿಲ್ಲ, ಅವರೆಲ್ಲರೂ ಜ್ಞಾನಿಗಳು. ಆದರೆ ಅವನನ್ನು ಒಂದು ಮಾಧ್ಯಮವಾಗಿ ಇಟ್ಟುಕೊಂಡು ಭಗವಂತ ನಮಗೆಲ್ಲರಿಗೂ ಈ ಪುಸ್ತಕವನ್ನು ಹೇಳಿದ್ದಾನೆ. ಈ ಅಕ್ಷರ ರೂಪದಲ್ಲಿ ಭಗವಂತ ಸಾಕ್ಷಾತ್ತಾಗಿ ತಾನೇ ನಿಂತಿದ್ದಾನೆ ಅನ್ನೋ ಒಂದು ಮಾತು ನಾವು ನೆನೆಸಿಕೊಳ್ಳಬೇಕು. ಈಗ ಗುಣತ್ರಯ ವಿಭಾಗ ಯೋಗದ ಟೈಟಲ್ ಅನ್ನು ನೋಡೋಣ. ಗುಣ ತ್ರಯ. ತ್ರಯ ಅಂದ್ರೆ 3 ಗುಣಗಳು. ಯಾವ್ಯಾವ 3 ಗುಣಗಳು ಅಂದರೆ ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳು. ಈ 3 ಗುಣಗಳಿಂದ ಭಗವಂತ ಒಂದು ಕೃಮಿಯನ್ನು ಆರಂಭ ಮಾಡಿಕೊಂಡು ಬ್ರಹ್ಮನವರೆಗೆ, ಚತುರ್ಮುಖ ಬ್ರಹ್ಮನವರೆಗೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ಇಷ್ಟೇ 3 ಗುಣ. ಜಸ್ಟ್ ಅಂದ್ರೆ ಈ 3 ಗುಣ, ಇದು ಬಿಟ್ಟು ಇನ್ನೇನೂ ಇಲ್ಲ. ಈ ಇಡೀ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಅದೇನಪ್ಪಾ ಅಂತಹ ವೈಶಿಷ್ಟ್ಯ ಅಂದರೆ, ಸುಮ್ಮನೆ ಒಂದು ಗೌಣ ಉದಾಹರಣೆಯಿಂದ ಶುರು ಮಾಡೋಣ, ಅಂದರೆ ಬ್ರಹ್ಮದ ತತ್ವದವರೆಗೆ ಹೋಗೋಣ. ಒಂದು ಬಹಳ ಅತಿ ಸಾಧಾರಣ ಗೌಡಿ ಪ್ರಯೋಗ ಅಂತಾರೆ ಇದಕ್ಕೆ. ಅಂದರೆ ಅರ್ಥ ಆಗ್ತದೆ ಅನ್ನೋದಕ್ಕೆ ಒಂದು ಚಿಲ್ಲರೆ ಪ್ರಯೋಗವನ್ನು ಮಾಡಿ ಅಲ್ಲಿಂದ ಮುಂದೆ ಹೋಗಬಹುದು. ಅಂದರೆ ಚಹಾ ಮಾಡ್ತೇವೆ ಮನೆಯಲ್ಲಿ. ಚಹಾಕ್ಕೆ ಏನು ಬೇಕು? ನೀರು ಬೇಕು, ಸಕ್ಕರೆ ಅಥವಾ ಬೆಲ್ಲ ಬೇಕು, ಚಹಾ ಪುಡಿ ಬೇಕು, 3. ಹಾಲು ಫಾರಿನ್ನಲ್ಲಿ ಬರೀ ನೀರಿನಲ್ಲಿ ಕುಡಿತಾರೆ, ಡಿಕಾಕ್ಷನ್ ಕುಡಿತಾರೆ. ಇಂಡಿಯಾದಲ್ಲಿ ಹಾಲು ಹಾಕ್ತಾರೆ, ದ್ರವ. 3 ಗುಣಗಳು. ಈ 3ರಿಂದ ಮಾಡಿದ್ದು ಒಂದು ಚಹಾ. ಈ ಚಹಾಗೋಸ್ಕರ ಜನರು ನಾವು ಎಲ್ಲೆಲ್ಲಿ ಹೋಗ್ತೇವೆ, ಆ ಟೀ ಪಾಯಿಂಟ್ ನಲ್ಲಿ ಬಹಳ ಚೆನ್ನಾಗಿದೆ ಟೀ, ಅಲ್ಲಿ ಹೋಗೋಣ, ಈ ಟೀ ಪಾಯಿಂಟ್ ಅಲ್ಲಿ ಬಹಳ ಚೆನ್ನಾಗಿದೆ, ನಮ್ಮಲ್ಲಿ ಆ ಕುರ್ಕೋಟಕ್ಕೆ ಹೋಗಿ ಅದು ಸುಶೀಲಾದಿಂದ ಬರ್ತಾರೆ, ಅಲ್ಲಿಂದ ಮಹಾಭಾಗಕ್ಕೆ ಹೋಗಿ ವಡಾಪಾವ್ ತಿಂತ. ಅಂದ್ರೆ ಒಂದು ಸಣ್ಣ ಚಹಾ 3 ವಸ್ತುಗಳಿಂದ ಮಾಡಿದ ಚಹಾ, ಅದಕ್ಕೆ ನಾವು ಇಷ್ಟೊಂದು ತರ ಬೇರೆ ಬೇರೆ ಕಡೆ ಹೋಗಿ ಮಾಡ್ತೇವೆ. ಅಂದರೆ ಕೇವಲ 3. ಯಾಕೆ ಈ 3ರಲ್ಲಿ ಎಷ್ಟು ವೈಶಿಷ್ಟ್ಯ ಬಂತು ಅಂದರೆ, ಒಬ್ಬನು ಹಾಲು ಹೆಚ್ಚಾಕ್ತಾನೆ, ಒಬ್ಬನು ಚಹಾ ಪುಡಿ ಹೆಚ್ಚಾಕ್ತಾನೆ, ಇನ್ನೊಬ್ಬನು ಸಕ್ಕರೆ ಹೆಚ್ಚಾಕ್ತಾನೆ, ಇನ್ನೊಬ್ಬನು ಕಡಿಮೆ ಹಾಕ್ತಾನೆ, ಅದರಲ್ಲಿ ಇನ್ನೊಬ್ಬನು ಪುದೀನ ಹಾಕ್ತಾನೆ, ಇನ್ನೊಬ್ಬನು ಶುಂಠಿ ಹಾಕ್ತಾನೆ, ಇನ್ನೊಬ್ಬನು ಏಲಕ್ಕಿ ಹಾಕ್ತಾನೆ, ಇನ್ನೊಂದು ಯಾವ ಲೆಮನ್ ಗ್ರಾಸ್ ಆಯಿಲ್ ಹಾಕ್ತಾನೆ, ಇನ್ನೊಂದು ಏನೋ ಒಂದು ಮಾಡಿ. ಅಂದರೆ ಒಂದು ಚಹಾ ಕೇವಲ 3 ಪದಾರ್ಥದಿಂದ ತಯಾರಾದ ಚಹಾ ಇಷ್ಟೊಂದು ಪಾಪ್ಯುಲರ್ ಆಗಬೇಕಾದ್ರೆ ಭಗವಂತನಿಗೆ 3 ಗುಣದಿಂದ ಇಡೀ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದ್ದಾನೆ. ಇದಕ್ಕೆ ಯಾವುದು ಅತಿಶಯೋಕ್ತಿಯೂ ಅಲ್ಲ, ಏನೂ ಅಲ್ಲ. ಇದು ಸಾಧಾರಣ. ಈಗ ಅನ್ಬೋದು, ಏನೋ ಭಗವದ್ಗೀತಾ ಮಾತಾಡ್ತೀರ ಅಂತ ಕರೆಸಿದ್ದೀವಿ, ಏನೋ ಚಹಾ ಕಾಫಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೋಬಹುದು. ಆದರೆ ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಆರ್ಟಿಸ್ಟ್ ಇರ್ತಾರೆ, ಆರ್ಟಿಸ್ಟ್ ಅಥವಾ ಪೇಂಟರ್. ಎಷ್ಟು ಬಣ್ಣ ಇರ್ತಾವ್ರಿ? ಪ್ರೈಮರಿ 3: ರೆಡ್, ಯೆಲ್ಲೋ, ಬ್ಲೂ. ಓನ್ಲಿ 3 ಕಲರ್ಸ್. ಈ 3 ಕಲರ್ಗಳ ಬೇರೆ ಬೇರೆ ಮಿಶ್ರಣ, ಬೇರೆ ಬೇರೆ ಪ್ರಪೋರ್ಷನ್ದಿಂದ ಏನೇನು ಬಣ್ಣಗಳು ತಯಾರಾಗ್ತದೆ. ಆರೆಂಜ್ ತಯಾರಾಗ್ತದೆ, ರೆಡ್ ತಯಾರಾಗ್ತದೆ, ಗ್ರೇ ತಯಾರಾಗ್ತದೆ, ಶೇಡ್ಸ್ ಆಫ್ ಗ್ರೇ ತಯಾರಾಗ್ತದೆ. ಎಷ್ಟೊಂದು ವೈವಿಧ್ಯ, ಸಾವಿರಾರು ಬಣ್ಣಗಳು ಸೃಷ್ಟಿ ಒಬ್ಬ ಆರ್ಟಿಸ್ಟ್ ಮಾಡ್ತಾನೆ. ಇದರ 3 ಬಣ್ಣ, ಪ್ರೈಮರಿ ಕಲರ್ಸ್ 3. ಈ 3ಅನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ನಮಗೆ ಈ ಏನು ಪ್ಯಾರೆಟ್ ಗ್ರೀನ್, ಗಿಳಿಯಂತೆ ಹಸಿರು, ಮಾವಿನ ಎಲೆ ಗ್ರೀನ್, ಇನ್ನೊಂದು ತುಳಸಿ ಎಲೆ ಗ್ರೀನ್, ಇನ್ನೊಂದು ಯಾವ್ದಾವ್ದು ಎಲೆ ಜಗತ್ತಿನಲ್ಲಿದೆ ಎಲ್ಲ ಎಲೆಗಳನ್ನು ಲೈನ್ ಆಗಿ ತಂದಿಟ್ರೆ ಎಲ್ಲದರ ಹಸಿರು ಬಣ್ಣ ಬೇರೆ ಬೇರೆ, ಎಲ್ಲಕ್ಕೂ ಹಸಿರು ಬಣ್ಣ, ಆದರೆ ಹಸಿರು ಬಣ್ಣ ಬೇರೆ ಬೇರೆ. ಅಂದರೆ ಕೇವಲ ಒಂದು
ಮೂರು ಪದಾರ್ಥದಿಂದ ಗ್ರೇಡಿಯೇಷನ್ ಮಿಕ್ಸ್ ಮಾಡಿದರೆ ಇಷ್ಟೊಂದು ಪದಾರ್ಥಗಳಾಗ್ತವೆ. ಅದೇ ತರ ಭಗವಂತ ಕೇವಲ 3 ಗುಣವನ್ನು ತೆಗೆದುಕೊಂಡಿದ್ದಾನೆ. ಅನಂತ ಗುಣಗಳಿವೆ ಬ್ರಹ್ಮಾಂಡದಲ್ಲಿ. ಆ ಅನಂತ ಗುಣಗಳಿಂದ ಕೇವಲ 3 ಕ್ವಾಲಿಟೀಸ್, ಈ ಕೇವಲ 3 ಗುಣ ತೆಗೆದುಕೊಂಡು, ಅದು ಸತ್ವ ರಜ ತಮ ತೆಗೆದುಕೊಂಡು ಮಿಕ್ಸ್ ಮಾಡ್ತಾನೆ. ಹೇಗೆ ನಾವು ಸುಮ್ಮನೆ ಸಾಧಾರಣ ಉದಾಹರಣೆ ಹೇಳಬೇಕಾದ್ರೆ ಈ ಥಾಲಿಪೀಠ ಅಂತ ಮಾಡ್ತೇವಲ್ಲ, ಥಾಲಿಪೀಠನಲ್ಲಿ ಅದು ಹಾಕ್ತೇವೆ, ಅಕ್ಕಿ ಹಿಟ್ಟು ಹಾಕ್ತೇವೆ, ಗೋಧಿ ಹಿಟ್ಟು ಹಾಕ್ತೇವೆ, ಇನ್ನೊಂದು ಬೇಳೆ ಹಾಕ್ತೇವೆ, ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತೇವೆ, ಅದನ್ನು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕಟ್ ಮಾಡ್ತೇವೆ, ಅದನ್ನು ಕಟ್ ಮಾಡಿ ಮತ್ತೆ ಕಟ್ ಮಾಡಿ ಏನೇನೋ ಮಾಡ್ತೇವೆ. ಅಂದರೆ ಭಗವಂತ ಈ 3 ಪದಾರ್ಥಗಳನ್ನು ತೆಗೆದುಕೊಂಡು ಅದರ ಬೇರೆ ಬೇರೆ ಮಿಕ್ಸರ್ಗಳನ್ನು ಮಾಡಿ ಬೇರೆ ಬೇರೆ ಸೃಷ್ಟಿ ಮಾಡಿ ಇಡೀ ಬ್ರಹ್ಮಾಂಡದ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದರ ಸೈಂಟಿಫಿಕ್ ನಾಲೆಜ್, ನಮ್ಮ ವೈಜ್ಞಾನಿಕವಾಗಿ ಸೈಂಟಿಸ್ಟ್ ಹೇಳ್ತಾ ಇದ್ದೇನೆ, ಟ್ರಿಪ್ಲೆಟ್ಸ್ ಅಂತೇವೆ. ಟ್ರಿಪ್ಲೆಟ್ಸ್ ಅಂದ್ರೆ 3. ಮನುಷ್ಯನ ಅಥವಾ ಯಾವುದೇ ಪ್ರಾಣಿ, ಮನುಷ್ಯ ಏನೇನು ಇಮ್ಯಾಜಿನ್ ಮಾಡ್ತಾರೆ ಅದೆಲ್ಲವೂ ರೆಡ್ಯೂಸ್ ಮಾಡಿದರೆ 3 ಗುಣ ಮಾಡುತ್ತೆ. 3 ಅದಕ್ಕೆ ಟ್ರಿಪ್ಲೆಟ್ ಅಂತ, ಅದಕ್ಕೆ ಜೆನೆಟಿಕ್ ಕೋಡ್ ಅಂತೇವೆ. ಜೆನೆಟಿಕ್ ಕೋಡ್ ಈಸ್ ಎ ಕೋಡ್ ಆಫ್ ಟ್ರಿಪ್ಲೆಟ್ಸ್. ಅಡೆನಿನ್, ಗ್ವಾನಿನ್, ಥೈಮಿನ್, ಈ 3 ಕೆಮಿಕಲ್ಸ್. ಇದು ಎಲ್ಲ ಮನುಷ್ಯರಿಗೆ. ಅದರಲ್ಲಿ ಮನುಷ್ಯನನ್ನು ಭಗವಂತ 4 ಲಕ್ಷ ಪ್ರಭೇದಗಳನ್ನು ಮಾಡಿದ್ದಾನೆ. ಇದು ಯಾಕಲ ಆಟ ಅಂದ್ರೆ ಎಲ್ಲವೂ ಸತ್ವ ಗುಣ. ದೇವದತ್ತ ಹೇಗಿದ್ದಾನೆ? ದೇವದತ್ತ ಬಹಳ ಜಂಟಲ್ಮನ್, ಒಳ್ಳೆ ಮನುಷ್ಯ. ಭಗದತ್ತ ಹೇಗಿದ್ದಾನೆ? ಭಗವದತ್ತ ಅವನ ತಂಟೆಗೆ ಹೋಗ್ಬಿಟ್ರೆ ಬಹಳ ದೃಷ್ಟ ಮನುಷ್ಯ. ಇನ್ನೊಂದು ಚೈತ್ರ ಹೇಗಿದ್ದಾನೆ? ಚೈತ್ರ ಬಿಡಿ, ಅವನೇನೋ ಒಂಥರ ಮನುಷ್ಯ. ಅಂದರೆ ಇಷ್ಟು 4 ಲಕ್ಷ ಜನರಲ್ಲಿ 4 ಲಕ್ಷ ಸ್ವಭಾವಗಳನ್ನು ಮಾಡಿದ ಭಗವಂತ ಯೂಸ್ ಮಾಡಿದ್ದು ಕೇವಲ 3: ಸತ್ವ, ತಮ, ರಜ. ಅದೇ ತರ ಇದು ಪ್ರಪೋರ್ಷನ್ ಹೆಂಗೆ ಚೇಂಜ್ ಮಾಡ್ತಾ ಹೋಗ್ತಾನೆ ಅಂದ್ರೆ, ದೇವತೆಗಳಲ್ಲಿ ಸತ್ವದ ಭಾಗ ಹೆಚ್ಚಿಟ್ಬಿಡ್ತಾನೆ, ಆಗ ದೇವತೆಗಳಾಗ್ತಾರೆ. ರಜವನ್ನು ಮನುಷ್ಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇಡ್ತಾನೆ, ಆಗ ಮನುಷ್ಯ ಗುಣಗಳು ಬರ್ತವೆ. ತಮೋ ಗುಣವನ್ನು ಹಿಂಸಕ ಪ್ರಾಣಿಯಲ್ಲಿ ಜಾಸ್ತಿ ಇಡ್ತಾನೆ, ಅದಕ್ಕೆ ಹುಲಿ. ಇದು ತಾಮಸಿಕ ಗುಣ. ಹಾವು ತಾಮಸಿಕ ಗುಣ. ಈಗೆಲ್ಲ ಏನೇನು ಪ್ರಪಂಚದಲ್ಲಿ ಏನೇನು ಪ್ರಾಣಿ ಪ್ರಪಂಚ, ನರಿ, ನಾಯಿ ಏನೇನಿದೆಯಲ್ಲವು ಅವೆಲ್ಲ ತಮೋ ಅಧಿಕವಾದ ಗುಣಗಳು, ಮಿಕ್ಕಿದ್ದು ರಜೋ ಅಧಿಕವಾದ ಗುಣಗಳು, ಮಿಕ್ಕಿದ್ದು ಭಗವಂತನದು ಸತ್ವ ಅಧಿಕವಾದ ಗುಣಗಳು. ಆ ಸತ್ವಾದಿ ಗುಣಗಳಿಂದ ಅಂದ್ರೆ ಎಲ್ಲಿಂದ ಆರಂಭ ಮಾಡಿಕೊಂಡು ಭಗವತ್ ತತ್ವ ಹಿಡಿದುಕೊಂಡು ಆಮೇಲೆ ಬೇರೆ ಬೇರೆ ಅಹಂಕಾರ ತತ್ವವನ್ನು ಹಿಡಿದುಕೊಂಡು ಆ ಅಹಂಕಾರ ತತ್ವದಲ್ಲಿ ಮತ್ತೆ ತೈಜಸ ಮತ್ತು ವೈಕಾರಿಕ ಅಹಂಕಾರ ಇತ್ಯಾದಿಗಳನ್ನು ಮಾಡಿಬಿಟ್ಟು ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಕೊಟ್ಟು ಅವರಿಗೆ ಅದರ ನಿಯಾಮಕತೆಯ ಶಕ್ತಿಯನ್ನು ಕೊಟ್ಟು, ಹೇಗೆ ಭಗವಂತ ಮತ್ತೆ ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ ತರ 24 ತತ್ವಗಳನ್ನು ಇಟ್ಟುಕೊಂಡು ಭಗವಂತ ಮಾಡಿದ್ದೇನು? ಕೇವಲ 3 ಪ್ರಪೋರ್ಷನ್ಸ್ ತಗೊಂಡ, 3 ಬಣ್ಣಗಳನ್ನು ತಗೊಂಡ. ಆ ಬಣ್ಣಗಳನ್ನು ತಗೊಂಡು ಮಿಕ್ಸರಲ್ಲಿ ಬೇರೆ ಬೇರೆ ಪ್ರಪೋರ್ಷನ್ ಮಾಡಿ, ಒಂದು ಗುಂಪಿನಲ್ಲಿ ದೇವತೆಗಳು, ಇನ್ನೊಂದು ಗುಂಪಿನಲ್ಲಿ, ಅಂದರೆ ಅವರಲ್ಲಿ ತಾಮಸಿಕ ಗುಣ ಇರೋದಿಲ್ವ ದೇವತೆಗಳಲ್ಲಿ, ರಾಜಸಿಕ ಇರೋದಿಲ್ಲ, ಇದ್ದೇ ಇರ್ತದೆ. ಯಾಕೆ ಇರ್ತದೆ? ಇಂದ್ರಾದಿ ದೇವತೆಗಳು ನೋಡಬೇಕು, ಕೃಷ್ಣನ ವಿರೋಧವನ್ನು ಮಾಡಿದರು. ಅಂದರೆ ದೇವತೆಗಳಲ್ಲಿಯೂ ಈ ತಮೋ ಗುಣ ಇದೆ, ಅಂದರೆ ಮಾತ್ರ ಬಹಳ ಕಡಿಮೆ. ಮನುಷ್ಯರಲ್ಲಿ ಸಾತ್ವಿಕರಿರ್ತಾರೆ, ತಾಮಸ ಇರೋದಿಲ್ಲ. ಸಿಟ್ಟು ಬರೋ ಮನುಷ್ಯ ಇರ್ತಾನೆ, ತಾಮಸ ಪ್ರಚುರವಾಗಿರ್ತದೆ. ಅದೇ ತರ ತಾಮಸರಾಗಿರ್ಬೋದು, ರಾಜಸರಾಗಿರ್ಬೋದು, ಸಾತ್ವಿಕರಾಗಿರ್ಬೋದು. ಇದು ಮತ್ತೆ ಒಂದೇ ಮನುಷ್ಯನಲ್ಲಿ ಮತ್ತೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡ್ತದೆ. ಬೆಳಿಗ್ಗೆ ಮುಂಜಾನೆ ನೋಡಿ ಮನುಷ್ಯ ಬಹಳ ಶಾಂತ ಕಾಮಾಗಿರ್ತಾನೆ, ನಿದ್ದೆ ಮಾಡಿ ಎದ್ದಿದ್ಮೇಲೆ. ಆಮೇಲೆ ಸ್ವಲ್ಪ ಸಿಟ್ಟು ಬರ್ತದೆ. ಅಂದ್ರೆ ಒಂದೇ ಮನುಷ್ಯನಲ್ಲಿ ಈ 3 ಗುಣಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯಾಗಿ ಕೆಲಸ ಮಾಡ್ತವೆ, ಈ ಸತ್ವ ರಜ ತಮ. ಅದಕ್ಕೆ ನಾನು ಹೇಳಿದ್ದು ಬಹಳ ಬಹಳ ಅಂದ್ರೆ ಬಹಳ ರೋಚಕವಾದ ಒಂದು ಸಂಗತಿ ಇದು. ಅಂದ್ರೆ ಕೇವಲ 3 ಕಾಂಪೋನೆಂಟ್ಸ್, 3 ಪ್ರಿನ್ಸಿಪಲ್ಸ್, 3 ಎಲಿಮೆಂಟ್ಸ್ ಇಟ್ಕೊಂಡು ಭಗವಂತ ಇಷ್ಟೆಲ್ಲ ಆಟ ಆಡ್ತಾನೆ. ಈ ಥರದ ಅನಂತ ತತ್ವಗಳಿವೆ ಭಗವಂತನಲ್ಲಿ. ಆ ಅನಂತ ತತ್ವಗಳಲ್ಲಿ ಒಂದು ಪ್ರಕೃತಿ ತತ್ವವನ್ನು ತೆಗೆದುಕೊಂಡು ಅದನ್ನು ಮುಂದೆ ಮತ್ತೆ ಅಹಂಕಾರಾದಿ ತತ್ವಗಳನ್ನು ಮಾಡಿಬಿಟ್ಟು ಅದರಿಂದ ತಾನು ಲೀಲಾಜಲವಾದ ಭಗವಂತ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನೆ. ಅದು ಗುಣತ್ರಯ ವಿಭಾಗ ಯೋಗ. ಇಷ್ಟು ದಿವಸ ಪ್ರಕೃತಿ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಮಗೇನು ಬೇಕು? ಬೇರೆ ಬೇರೆ ದೊಡ್ಡವರ ಪುಸ್ತಕಗಳು ಬೇಕು, ದೊಡ್ಡವರ ಗ್ರಂಥಗಳು ಬೇಕು. ಆ ದೊಡ್ಡವರ ಗ್ರಂಥಗಳು, ಜ್ಞಾನಿಗಳು, ಬಹಳಷ್ಟು ಜನ ಈ ದೇಶದಲ್ಲಿ ಜ್ಞಾನಿಗಳಾಗಿ ಹೋಗಿದ್ದಾರೆ, ಮಹಾತ್ಮರಾಗಿ ಹೋಗಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಂತವರಾಗಿರುತ್ತಾರೆ, ಶಂಕರಾಚಾರ್ಯರಂತ ಜ್ಞಾನಿಗಳಾಗಿ ಹೋಗಿದ್ದಾರೆ, ಮಧ್ವಾಚಾರ್ಯರಂತ ಜ್ಞಾನಿಗಳಾಗಿ ಅವರ ಟಿಪ್ಪಣಿ ನೋಡಬೇಕು.
ಆ ಟಿಪ್ಪಣಿಯಲ್ಲಿ ಅವರು ಬರೀತಾರೆ, ಪ್ರಕೃತಿ ಎಂದರೆ ಯಾರು ಅಂದರೆ ಜಡ ಪ್ರಕೃತಿ, ಚೇತನ ಪ್ರಕೃತಿ. ಈ ಜಡ ಪ್ರಕೃತಿ, ಚೇತನ ಪ್ರಕೃತಿಗಳಿಗೆ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಸಂಚಾರ ಮಾಡುವವರು ಯಾರು, ಅದಕ್ಕೆ ಡಿಪಾರ್ಟ್ಮೆಂಟ್ ಯಾರು, ಅದಕ್ಕೆ ನಡೆಸಿಕೊಡುವವರು ಯಾರು, ಇದು ಭಗವಂತನ ಒಂದು ಕ್ರಿಯೆ. ಈ ಪ್ರಕೃತಿ ತತ್ವ ಅಷ್ಟು ದೊಡ್ಡದಾದ ತತ್ವ. ಅಂದರೆ ಒಂದು ಜ್ಞಾನಿಗಳು ಮಧ್ವಾಚಾರ್ಯರು ಬರೀತಾರೆ, ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾದವಳು ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮಿಗೆ 3 ರೂಪಗಳು, ಶ್ರೀದೇವಿ, ಭೂದೇವಿ ಹಾಗೂ ದುರ್ಗಾದೇವಿ. ಅಂದರೆ ಶ್ರೀದೇವಿ ಭಗವಂತನಲ್ಲಿ ಅಂದರೆ ದೇವತೆಗಳ ಪ್ರಚುರವಾಗಿ ಆ ದೇವತೆಗಳನ್ನು ಕಂಟ್ರೋಲ್ನಲ್ಲಿ ಇಡುವ ಆ ಒಂದು ಮಹಾತಾಯಿ ಅಂದರೆ ಜ್ಞಾನಕ್ಕೆ ಅಭಿಮಾನಿ. ಅದಕ್ಕೆ ಮತ್ತೆ ಪೂರಕವಾದ ಬಹಳಷ್ಟು ದೇವತೆಗಳಿದ್ದಾರೆ. ಪಾರ್ವತಿ ದೇವಿಯರಿದ್ದಾರೆ, ಸೌಪರ್ಣಿ ಇದ್ದಾರೆ, ವಾರುಣಿಯವರಿದ್ದಾರೆ, ಎಲ್ಲ ದೇವತೆಗಳಿದ್ದಾರೆ. ಇವರೆಲ್ಲರೂ ಅದಕ್ಕೆ ಅಭಿಮಾನಿ ದೇವತೆಗಳು. ಅಂದರೆ ಶ್ರೀದೇವಿ ಈ ತನ್ನ ಒಂದು ಸತ್ವದ ಶಕ್ತಿಯನ್ನು ದೇವತೆಗಳಲ್ಲಿ ಜಾಸ್ತಿಯಾಗಿದೆ. ಆಮೇಲೆ ಭೂದೇವಿ ಇದ್ದಾಳೆ. ಭೂದೇವಿಯು ಈ ಮನುಷ್ಯರಲ್ಲಿ ಪ್ರಚುರ ಮಾತ್ರೆಯಲ್ಲಿ ತನ್ನ ಶಕ್ತಿಯನ್ನು ಅಡಗಿಸಿಟ್ಟಿದ್ದಾಳೆ. ಅಂದರೆ ರಜೋಗುಣದ ವ್ಯಾಪಾರ. ರಜೋಗುಣದ ವ್ಯಾಪಾರ ಅಂದರೆ ನನಗೆ ಆ ಆಂಬಿಷನ್ ಇದೆ, ನನಗೆ ಅದು ಮಾಡಬೇಕು, ಈ ವ್ಯಾಪಾರ ಮಾಡಬೇಕು, ಇಷ್ಟು ದುಡ್ಡು ಗಳಿಸ್ಬೇಕು, ಇಷ್ಟು ಪ್ರಾಪರ್ಟಿ ಗಳಿಸ್ಬೇಕು, ನನಗೆ ಒಂದು ಮನೆ ಬೇಕು, ಹೊಲ ಬೇಕು, ಹೆಂಡತಿ, ಈ ಒಂದು ಏನು ಭಾವನೆ ಇದೆಯಲ್ಲ, ಇದು ಭೂದೇವಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಶ್ರೀದೇವಿ, ಭೂದೇವಿ. ರಾತ್ರ್ಯಾಭಿಮಾನಿಯಾದವಳು ದುರ್ಗಾದೇವಿ. ಅಂದರೆ ತಮೋಯೋಗ್ಯ, ಅಂದರೆ ಹಿಂಸಕ ಪ್ರಾಣಿಗಳಿಗೆ ಹುಲಿಗೆ ಹುಲಿಯನ್ನಾಗಿ ಮಾಡುವುದು, ನರಿಗೆ ನರಿಯನ್ನಾಗಿ ಮಾಡುವುದು, ಅಥವಾ ಹಾವಿಗೆ ಆ ಒಂದು ದುಷ್ಟ ಶಕ್ತಿ ಅಥವಾ ನಿಯಾಮಕ ಶಕ್ತಿ ಏನಿದೆ ಇದು, ಅಥವಾ ದೈತ್ಯರಿಗೆ, ರಾಕ್ಷಸರಿಗೆ ಅವರ ಹತ್ರ ಕೂಡ ಶಕ್ತಿ ಇದೆ. ಅದೆಲ್ಲವೂ ಶಕ್ತಿ ದುರ್ಗಾದೇವಿಯಿಂದ ಬರ್ತಕ್ಕಂಥ. ಅಂದರೆ ಈ 3 ಗುಣಗಳು 14ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾನೆ ಅಂದರೆ, ಈ 3 ಏನಿದೆಯಲ್ಲ, 3 ಗುಣಗಳು, ಈ 3 ಗುಣಗಳನ್ನು ಯಾರು ಮೆಟ್ಟಿ ನಿಲ್ತಾರೆ, ಯಾರು ಇದಕ್ಕೂ ಮೇಲೆ ದಾಟ್ತಾರೆ, ಅವರು ನನ್ನ ಹತ್ತಿರ ಬರ್ತಾರೆ. ಅಂದರೆ ಆಗ ನೈಷ್ಕರ್ಮ್ಯ ಬರ್ತದೆ. ಅಂದರೆ ಈ 3 ಗುಣಗಳು, ಇದಕ್ಕೆ ಬೇರೆಯಾದ ಒಂದು ಮತ್ತೆ ತತ್ವ ಇದೆ, ಅದು ಭಗವತ್ ತತ್ವ. ನಾವು ಆ ಭಗವತ್ ತತ್ವದಲ್ಲಿ ನಾವು ನಿಲ್ಲಬೇಕು. ಆ ಭಗವತ್ ತತ್ವದಲ್ಲಿ ನಾವು ನಿಲ್ಲಬೇಕಾದ್ರೆ ನಾವು ಏನೇನು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನಕ್ಕೆ ಏನು ಪೂರಕವಾಗಿ ಏನಿದೆ, ಹೇಗೆ ಶ್ರೀದೇವಿ ಕಾರ್ಯ ಮಾಡ್ತಾಳೆ, ಹೇಗೆ ದುರ್ಗಾದೇವಿ ಮಾಡ್ತಾಳೆ, ಹೇಗೆ ಭೂದೇವಿ ಮಾಡ್ತಾಳೆ, ಇದನ್ನೆಲ್ಲನೂ ತಿಳ್ಕೊಂಡ್ರೆ ನಾವು ಈ ಗುಣತ್ರಯಗಳನ್ನು ತಿಳ್ಕೊಳ್ತೇವೆ. ಈ ಗುಣತ್ರಯಗಳನ್ನು ದಾಟಿದರೆ ಅಂದರೆ ನಾವು ಲಕ್ಷ್ಮಿಗೆ ವಿರೋಧ ಮಾಡ್ತಾ ಇದ್ದೇವೆ, ವಿರೋಧ ಅಲ್ಲ. ಅಂದರೆ ಈ 3ಕ್ಕೂ ಒಬ್ಬ ಸ್ವತಂತ್ರನಾದವನಿದ್ದಾನೆ. ಅಂದರೆ ಇವನ ಅಡಿಯಲ್ಲಿ ಏನೇನಿದೆ ಇದಕ್ಕೂ ಬಿಟ್ಟು ಮತ್ತೆ ಇನ್ನೊಂದು ಶಕ್ತಿ ಇದೆ, ಅದೇ ಭಗವತ್ ಶಕ್ತಿ, ಅದೇ ಪರಮಶಕ್ತಿ. ಆ ಶಕ್ತಿ ಎಲ್ಲದರಲ್ಲೂ, ಬ್ರಹ್ಮನಲ್ಲಿ ಇದೆ, ರುದ್ರನಲ್ಲಿ ಇದೆ, ಬೇರೆ ದೇವತೆಗಳಲ್ಲಿದೆ, ಮನುಷ್ಯರಲ್ಲಿದೆ, ಇಡೀ ಪ್ರಪಂಚದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಈ ಶಕ್ತಿ ಓತಪ್ರೋತವಾಗಿ ತುಂಬಿ ಹೋಗಿದೆ. ಅಂತಹ ಶಕ್ತಿಯನ್ನು ಹೇಳುವ ಅಧ್ಯಾಯ ಗುಣತ್ರಯ. ಅಂದರೆ ಗುಣತ್ರಯಗಳು, ಈ 3 ಗುಣಗಳೇನಿವೆ, ಹೇಗೆ ನಾವು ಇದನ್ನು ತಿಳಿದುಕೊಂಡರೆ, 3 ಗುಣಗಳನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಒಂದು ಅಧ್ಯಾಯ ಮಾಡಬಹುದಾಗಲಿ, ಅದರ ಬಗ್ಗೆ ಮೆಡಿಟೇಷನ್ ಅಂದರೆ ಅಗಿಬೇಕು. ಇದನ್ನು ಮುಂಚೆ ಎಲ್ಲ ಹೇಳ್ತಾ ಇದ್ರು, ಇದರಲ್ಲಿ ಭಗವದ್ಗೀತೆಯ ಮಹಿಮೆ ಹೇಳಬೇಕಾದ್ರೆ ಒಂದು ಶ್ಲೋಕ ಬರ್ತದೆ, ಶ್ಲೋಕಂವ ಶ್ಲೋಕಾರ್ಧಮೇವ ಪಾದಂವ ಎಷ್ಟು ಧಾರತೆ ಸ ಮೋಕ್ಷಂ ಅಧಿಗಚ್ಚತಿ. ಅಂದರೆ ಯಾರು ಈ ಭಾಗವತವಾಗಲಿ, ಗೀತೆಯೇ ಆಗಲಿ, ಒಂದು ಶ್ಲೋಕ ಯಾರು ಪಠಣ ಮಾಡ್ತಾರೆ, ಒಂದು ಆಗೋದಿಲ್ಲ. ಅರ್ಧ ಶ್ಲೋಕ ಯಾರು ಪಠಣ ಮಾಡ್ತಾರೆ, ಅರ್ಧ ಆಗೋದಿಲ್ಲ. ಗಿರ್ಧ ಶ್ಲೋಕ ಯಾರು ಪಠಣ ಮಾಡ್ತಾರೆ, ಗಿರ್ಧಾನೂ ಆಗೋದಿಲ್ಲ. ಗೀತೆ ಗೀ ಅಂತ ಯಾರು ಅಂತಾರೆ, ಅವರಿಗೆ ಮೋಕ್ಷ ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಅವಾಗ ನನಗೆ ಅನಿಸ್ತಾ, ಇದು ಏನೋ ಅತಿಶಯೋಕ್ತಿ ಇದೆಯಲ್ಲ, ಬರೀ ಗೀ ಅಂದ್ರೆ ಸಾಕು, ಮೋಕ್ಷ ಇನ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಒಂದು ವಿಚಾರ ಬರ್ಬೋದು. ಆದರೆ ಹಾಗಲ್ಲ. ನಾವು ವಿಚಾರ ಮಾಡ್ತಾ ಹೋದ್ರೆ, ನಾವು ಇದಕ್ಕೆ ಮೆಲುಕು ಹಾಕ್ತಾ ಹೋದರೆ, ಹೇಗೆ ನಾವು ರೊಟ್ಟಿಯನ್ನು ಕಡಿದು ತಿಂತೇವೆ, ಅದೇ ಥರ ಭಗವದ್ಗೀತೆ ಪ್ರತಿಯೊಂದು ಅಕ್ಷರವನ್ನು ನಾವು ಧ್ಯಾನ ಮಾಡಿದಾಗ ಆವಾಗ ಒಂದೊಂದೇ ಅರ್ಥ ಬಿಚ್ಕೊಳ್ಳಿ ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ತೋರಿಕೆಗೆ ಮಾಡುವಾಗ ನಮಗೆ ಅಂದರೆ ನನ್ನಂಥ ಒಂದು ಸಾಧಾರಣ ಮನುಷ್ಯನಿಗೂ ಪ್ರತಿ ಸರಿ ನಂದು ಇದೊಂದು ಚಾಲೆಂಜ್, ಓಪನ್ ಚಾಲೆಂಜ್ ಎಲ್ಲರಿಗೂ. ಭಗವದ್ಗೀತೆಯನ್ನು ನೀವು ಇವತ್ತು ಓದ್ರಿ, ಏನೋ ಅರ್ಥ ಆಗ್ತದೆ. ನಾಳೆ ಓದಿ ಹೆಚ್ಚಿನ ಅರ್ಥ ಆಗ್ತದೆ, ನಾಡಿದ್ದು ಓದಿ ಇನ್ನೂ ಹೆಚ್ಚಿನ ಅರ್ಥ ಆಗ್ತದೆ, 100 ಸರಿ ಓದಿ ಹೆಚ್ಚಿನ ಅರ್ಥ ಆಗ್ತದೆ, 1000 ಸಲ ಓದ್ರಿ, ದೇವತೆಗಳಿಗೂ ಕೂಡ ಈ ಭಗವದ್ಗೀತೆ ಪಾರಾಯಣದಿಂದ ಇನ್ನೂ ಹೆಚ್ಚಿನ ಅರ್ಥ ಆಗ್ತಾ ಇದೆ. ಅಂದರೆ ಇದು ಎಷ್ಟು ನಿಗೂಢವಾದ ಗ್ರಂಥ. ಅದಕ್ಕೆ ಕೇವಲ ಒಂದು ಶ್ಲೋಕಂವ ಶ್ಲೋಕಾರ್ಧಮೇವ ಪಾದಂವ ಅಂದರೆ ಒಂದು ಗೀತೆಯ ಗೀ ಎಂದರೂ ಕೂಡ, ಅಥವಾ ಭಗವದ್ಗೀತೆ ಗೀತೆ ಎಂದರೂ ಕೂಡ ನಮಗೆ ಮೋಕ್ಷ ಸಿಗ್ತದೆ ಅನ್ನೋ ಇದು ಅತಿಶಯೋಕ್ತಿ ಅಲ್ಲ. ಇದು ನಿಜವಾದ ಒಂದು ಭಗವಂತನ ಕಳಕಳಿಯ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾನೆ ಭಗವಂತ. ಯಾರು ಈ ಥರ
ಒಂದು ಅಭ್ಯಾಸವನ್ನು ಮಾಡ್ತಾರೆ. ಯಾರು ಗೀಯ ಅಂದ್ರೆ ನಾವು ಮನನ ಮಾಡ್ತಾ ಹೋಗ್ಬೇಕು. ಗೀತಾ 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 ಗೀ ಅಂದ್ರೆ ಆಟೋಮೆಟಿಕ್ ಆಗಿ ಅರ್ಥ ಆಗ್ತದೆ. ಹೊಸ ಹೊಸ ಅರ್ಥ ಬರ್ತವೆ, ನಿಜವಾಗ್ಲೂ ಹೊಸ ಹೊಸ ಅರ್ಥ ಬರ್ತವೆ. ಆ ಹೊಸ ಅರ್ಥ ಬಂದಾಗ ಏನೊಂದು ಆನಂದ, ಏನೊಂದು ಸಂತೋಷ ಆಗ್ತಲ್ಲ, ಅದು ನಿಮಗೆ ಏನು ಪ್ರಪಂಚದಲ್ಲಿ ಏನು ಕೊಟ್ಟರು ಆಗೋದಿಲ್ಲ. ಅಂತಹ ಸುಂದರವಾದ ಗ್ರಂಥ, ಭಗವಂತನ ಶ್ರೀಮುಖದಿಂದ ಬಂದಂತಹ ಗ್ರಂಥ. ಅಂತಹ ಗ್ರಂಥದ ಕೆಲವು ಮಾತುಗಳನ್ನು ನೋಡುವ ಇವತ್ತಕ್ಕೊಂದು ಪ್ರಯತ್ನವನ್ನು ಮಾಡೋಣ. ಸಮಯ ಕೊಟ್ಟದ್ದು 30 ನಿಮಿಷ, ಪೂರ್ವ ಪೀಠಿಕೆಯಲ್ಲಿ ಒಂದು ಸುಮಾರು 20 ನಿಮಿಷ ಹೋಗಿದೆ. ಸರಿ, ನೋಡುವ ಪ್ರಯತ್ನವನ್ನು ಮಾಡೋಣ. ಭಗವಾನ್ ವಾಚ, ಭಗವಂತನ ಒಂದು ಉವಾಚ, ಭಗವಂತನ ಉಕ್ತಿಯಿಂದ ಶುರುವಾದ ಉವಾಚ ಅಂದ್ರೆ ಹೇಳೋದು. ಭಗವಂತ ಹೇಳ್ತಾ ಇದ್ದಾನೆ ಯಾರಿಗೆ? ಅರ್ಜುನನಿಗೆ. ಅರ್ಜುನನಿಗೆ ಒಂದು ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ನಾನು ಹೇಳೋದಲ್ಲ, ಕೃಷ್ಣನ್ ಹೇಳ್ತಾ ಇದ್ದಾನೆ. ಅಯ್ಯ ಅರ್ಜುನ ಯುದ್ಧ ಮಾಡೋದಿಲ್ಲ, ನಾನು ಮಾಡೋದಿಲ್ಲ ಅಂದ್ರೆ ನೀನೊಂದು ನಿಮಿತ್ತ ನನ್ನ ಕೈಯಲ್ಲಿ, ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಇದರಲ್ಲಿ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಎಲ್ಲರೂ ಬಂದು ಆಗ್ಬಿಟ್ಟಿದೆ, ಆಲ್ರೆಡಿ ಬೀಳದೆ ಮುಗಿಸ್ಬಿಟ್ಟಿದ್ದೀನಿ ಅವ್ರ ಕತೆ. ನೀನು ಸುಮ್ಮನೆ ಬಾಣ ನಡೆಸು, ನಿನಗೆ ಕೀರ್ತಿ ಬರ್ತದೆ. ಯಾಕೆ ಕೀರ್ತಿ ಬೇಕು? ನೀವು ಈ ಭೂಮಿಯನ್ನು ನೀನು ರಾಜನಂತೆ ಆಳಬೇಕು ಅಂದ್ರೆ ನಿಮಿತ್ತ ಮಣ್ಣು ಮಾಡಿಕೊಂಡು, ಆ ಭಗವಂತನೇ ಹೇಳಿದ ಆ ನಿಮಿತ್ತ ಮಾಡಿಕೊಂಡು ನಮ್ಮಂಥವರಿಗೆಲ್ಲರಿಗೂ ಈ ಭಗವದ್ಗೀತೆ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಅಹೋಭಾಗ್ಯ, ಇದು ನಮ್ಮ ಭಾಗ್ಯವೇ. ಸರಿ, ಇದು ಭಾಗ್ಯ ಅಂತ ಸುಧೀಂದ್ರ ಅವರು ಹಾಡಿದ್ರಲ್ಲ, ಇದೇ ಭಾಗ್ಯ. ಭಗವದ್ಗೀತೆ ಕೇಳುವುದೇ ಭಾಗ್ಯ, ಭಗವದ್ಗೀತೆ ನೋಡುವುದೇ ಭಾಗ್ಯ. ಹೇಗೆ ರಾಘವೇಂದ್ರ ಸ್ವಾಮಿಗಳು ಸರ್ವಸಮರ್ಪಣ ಗದ್ಯದಲ್ಲಿ ಬರೀತಾರೆ, ಧ್ವನ್ಯಾತ್ಮಕ ವರ್ಣಾತ್ಮಕ ಅಂದ್ರೆ ಈ ಧ್ವನಿಯಿಂದ ಏನೇನು ಬರ್ತದೆ, ಇದನ್ನು ಈ ತರ ಇಟ್ಟರೆ ಏನೋ ಧ್ವನಿ ಬಂತು. ಈ ಧ್ವನಿಯು ಕೂಡ ನಾವು ಭಗವಂತನಲ್ಲಿ ಅದನ್ನು ಮಾಡಬೇಕು. ಚಂದ್ರ ಅಂದ್ರೆ ಭಗವಂತ ಹೇಗೆ, ಇಂದ್ರ ಅಂದ್ರೆ ಭಗವಂತ ಹೇಗೆ, ನಾವು ಏನೇನು ಅಂತೇವೆ ಅದೆಲ್ಲವನ್ನು ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡುವ ಕಲೆ ನಮಗೆ ಬಂದಾಗ ಅದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತ ನಾವು ಹೇಳ್ತೇವೆ. ಸ್ವಾಧ್ಯಾಯ ಅಂದ್ರೆ ಒಂದು ಅರ್ಥ, ಸಾಧಾರಣ ಅರ್ಥ ಸ್ವಾಧ್ಯಾಯ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಸ್ವಾಧ್ಯಾಯ. ನಾವು ಏನು, ನನ್ನ ಕಿಡ್ನಿಯಲ್ಲಿ ಏನು ವರ್ಕಿಂಗ್ ಫಂಕ್ಷನ್ ಸ್ಟ್ಯಾಟಸ್ ಇದೆ ನನಗೆ ಗೊತ್ತಿಲ್ಲ, ನನ್ನ ಲಿವರ್ ಫಂಕ್ಷನಲ್ ಸ್ಟ್ಯಾಟಸ್ ನನಗೆ ಗೊತ್ತಿಲ್ಲ, ನನ್ನ ಕಿಡ್ನಿ ಅಥವಾ ಲಂಗ್ ಫಂಕ್ಷನಲ್ ಸ್ಟ್ಯಾಟಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಹಿಮೋಗ್ಲೋಬಿನ್ ಇದೆ ಗೊತ್ತಿಲ್ಲ, ಟೆಸ್ಟ್ ಮಾಡಿದ್ರೆ ಗೊತ್ತು, ಇಲ್ಲದ್ರೆ ಏನೂ ಗೊತ್ತಿಲ್ಲ. ಅಂದರೆ ನಮ್ಮ ದೇಹದಲ್ಲಿ ಇದು ಸ್ವಾಧ್ಯಾಯ. ನಾವು ನಮ್ಮನ್ನು ತಿಳಿದುಕೊಳ್ಳಬೇಕು, ಅದರಲ್ಲಿರುವ ಆತ್ಮನನ್ನು ತಿಳಿದುಕೊಳ್ಳಬೇಕು. ಆತ್ಮನನ್ನು ಯಾಕೆ ತಿಳಿದುಕೊಳ್ಳಬೇಕು? ಯಾಕೆ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ನಮಗೆ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ನಾವೇನಾಗ್ತೀವಿ ನಮಗೆ ಗೊತ್ತಿಲ್ಲ. ಅಂದ್ರೆ ಆತ್ಮನನ್ನು ತಿಳಿದು, ಅಂದ್ರೆ ಆತ್ಮ ಅಂದ್ರೆ ಒಂದು ಮಣ್ಣಿನ ಧೂಳಿದ್ದಂಗೆ. ನಾವು ಬರಬೇಕಾದ್ರೆ ಮಣ್ಣಿನ ಧೂಳಿ ಎಲ್ಲೋ ಹತ್ತಿರ ಜಾಡಿಸ್ಬಿಡ್ತೇವೆ. ಆಮೇಲೆ ಆ ಮಣ್ಣಿನ ಧೂಳು ಹಿಡ್ಕೊಂಬ ಅಂದ್ರೆ ಯಾರಿಗೂ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬ್ರಹ್ಮಾಂಡದಲ್ಲಿ ಎನ್ ನಂಬರ್ ಆಫ್ ಲೈಫ್ಸ್, ಎನ್ ನಂಬರ್ ಆಫ್ ಸೋಲ್ಸ್ ಇದಾವೆ. ಎನ್ ನಂಬರ್ ಆಫ್ ಸೋಲ್ಸ್ ಅಂದ್ರೆ ಏನು ಕೌಂಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಆತ್ಮಗಳಿದ್ದಾವೆ, ಅಷ್ಟೊಂದು ಆತ್ಮ. ಈ ಮಣ್ಣಿನಲ್ಲಿ ಹೇಗೆ ಮಣ್ಣಿನ ಕಣ ಬಿಚ್ಚಬೇಕು, ಹುಡುಕ್ಲಿಕ್ಕೆ ಸಾಧ್ಯವಿಲ್ಲೋ, ನಾವೆಲ್ಲರೂ ಆತ್ಮ ಯಾವಾಗ ಆಗ್ತೇವೆ ಅಂದ್ರೆ ಆತ್ಮ ಆದರೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯುಗದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವಾಯುರ್ಗಂಧ ನಿಮಾಶಯ. ಹೇಗೆ ಒಂದು ವಾಯು ಒಂದು ಹೂವಿನ ಮೇಲೆ ಸುಗಂಧವನ್ನು ತೆಗೆದುಕೊಂಡು ಹೋಗ್ತದೆ, ಅದೇ ತರ ನಾವು ಪ್ರತಿಯೊಂದು ಆತ್ಮವನ್ನು ನಾನು ಧಾರಣೆ ಮಾಡ್ತಾ ಇದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯುಗದಲ್ಲಿ. ಅಂದ್ರೆ ಪ್ರತಿ ಆತ್ಮಕ್ಕೂ ಒಬ್ಬ ಪರಮಾತ್ಮ ಇದ್ದಾನೆ. ನಾವು ನಮ್ಮನ್ನು ತಿಳಿದುಕೊಳ್ಳಬೇಕು, ನಮ್ಮ ಆತ್ಮವನ್ನು ತಿಳಿದುಕೊಳ್ಳಬೇಕು, ಆ ಆತ್ಮವನ್ನು ಧಾರಣೆ ಮಾಡಿದ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಆ ಪರಮಾತ್ಮ ನಮ್ಮನ್ನು ಧಾರಣೆ ಮಾಡಿ ಈ ಜೀವನ ಯೋಗ್ಯತೆ ಏನಿದೆ, ಇದು ಸತ್ವವು, ಇದು ರಜವು, ಇದು ಮತ್ತೆ ತಮವು, ಇದನ್ನು ಸ್ವರ್ಗಕ್ಕೆ ಕಳಿಸಬೇಕು, ಇದನ್ನು ನರಕಕ್ಕೆ ಕಳಿಸಬೇಕು, ಅಥವಾ ಇದನ್ನು ಮೋಕ್ಷಕ್ಕೆ ಕಳಿಸಬೇಕು, ಭೂಮಿಗೆ ಮತ್ತೆ ಕಳಿಸಬೇಕು, ಭೂಮಿಯಲ್ಲಿ ಮನುಷ್ಯನಾಗಿ ಕಳಿಸಬೇಕು, ನಾಯಿ ನರಿಯಾಗಿ ಕಳಿಸಬೇಕು, ಅಥವಾ ಅದರಲ್ಲಿ ಹಿಂಸಕ ಪ್ರಾಣಿಯಾಗಿ ಕಳಿಸಬೇಕು, ಕ್ರಿಮಿಕೀಟ ಯೋನಿಗಳಲ್ಲಿ ಹಾಕಬೇಕು, ಅಥವಾ ಹಿರಣ್ಯಕಶ್ಯಪನಂತ ದುಷ್ಟ ರಾಕ್ಷಸರಿಗೆ, ರಾವಣಂತ ದುಷ್ಟ ರಾಕ್ಷಸರಿಗೆ ಅಣ್ಣನ ತಮಸ್ಸಿನಲ್ಲಿ ಹಾಕಬೇಕಂದ್ರೆ ಪಾಯಿಂಟ್ ಆಫ್ ನೋ ರಿಟರ್ನ್, ಅಲ್ಲಿ ಹೋದ್ಮೇಲೆ ಮತ್ತೆ ಬರುವ ಸಾಧ್ಯತೆ ಇಲ್ಲ ಅಂತ ಹೇಳಿ ಇದು ಹಾಕ್ಬೇಕಾ? ಅಥವಾ ಮೋಕ್ಷ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂದ್ರೆ ಆ ಮೋಕ್ಷದಲ್ಲಿ ಸ್ನಾನ ಕೊಡಬೇಕಾ? ಮೋಕ್ಷಕ್ಕೆ ಹೋದ್ರೆ ವಾಪಸ್ಸಿ ಇಲ್ಲ. ನಮ್ಮ ಆತ್ಮಪಯೋಪಿಪತಿ ಅಂದ್ರೆ ತಾಯಿಯ ಹಾಲು ಆ ಜೀವ ಮತ್ತೆ ಕುಡಿಯೋದಿಲ್ಲ. ಅಂದ್ರೆ ಸತತವಾದ ದುಃಖ ಮಿಶ್ರಿತವಲ್ಲದ ಸುಖವನ್ನು ಮೋಕ್ಷದಲ್ಲಿ ಜೀವ ಅನುಭವ ಮಾಡ್ತಾನೆ, ಅದು ಮೋಕ್ಷ. ಅದೇ ತರ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂಧಂತಮ. ಅಂಧಂತಮ ಅಂದ್ರೆ ಪಾಯಿಂಟ್ ಆಫ್ ನೋ ರಿಟರ್ನ್, ಕೇವಲ ದುಃಖ. ಅಲ್ಲಿ ದುರ್ಯೋಧನಾದಿಗಳು, ಕಂಸನಂತವರು, ಈ ಜರಾಸಂಧನಂತವ್ರಿಗೆ ಅವರಿಗೆ ಆಸ್ಥಾನ, ಅಲ್ಲಿಂದ ಅವರು ವಾಪಸ್ ಬರೋದಿಲ್ಲ. ಸತತವಾದ ದುಃಖದ ಅನುಭವ. ಈ ಭೂಮಿಯಲ್ಲಿ ತಿರ್ಯಕ್ ಯೋನಿಗಳು, ಸ್ವಲ್ಪ ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ, ಮತ್ತೆ
ವಾಪಸ್ ಭೂಮಿಗೆ, ಸ್ವಲ್ಪ ಮತ್ತೆ ಪಾಪ ಮಾಡಿದ್ರೆ ನರಕಕ್ಕೆ, ಮತ್ತೆ ವಾಪಸ್ ಭೂಮಿಗೆ, ನಾವೆಲ್ಲ ಸುತ್ತಾಡ್ತಾ ಇರ್ತೇವೆ. ಇದನ್ನು ಈ ಸುತ್ತಾಡ್ತಾ ಆಡ್ತಾ ಆಡ್ತಾ ನಾವು ಭಗವಂತನಲ್ಲಿ ಯಾವಾಗ ತಲ್ಲೀನರಾಗ್ತೇವೆ ಅಂದ್ರೆ ಈ ಚಕ್ರದಿಂದ, ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಏನು ಚಕ್ರ ಏನಿದೆಯಲ್ಲ, ಮತ್ತೆ ಹುಟ್ಟು ಮತ್ತೆ ಈ ಚಕ್ರದಿಂದ ನಾವು ಬೇರ್ಪಡೆಯಾಗಿ ಭಗವಂತನ ಪಾದಕ್ಕೆ ಸೇರುವ ಈ ಒಂದು ಅಧ್ಯಾಯ ಈ ನಮ್ಮ ಗುಣತ್ರಯ ವಿಭಾಗ ಯೋಗ ಹೇಳ್ತಾ ಇದೆ. ಇಂತಹ ಸುಂದರವಾದ ಒಂದು ಈ ಗುಣತ್ರಯ ವಿಭಾಗ ಯೋಗ ಬಹಳ ರೋಚಕವಾಗಿದೆ. ಒಂದೊಂದು ಅಕ್ಷರ, ಒಂದೊಂದು ಮಾತು, ಭಗವಂತನ ಒಂದೊಂದು ಸತ್ವಗುಣ, ಒಂದೊಂದು ರಜೋಗುಣ, ಒಂದೊಂದು ತಮೋಗುಣ, ಅದರ ಹೇಗೆ ಹೇಗೆ ಪರಿವರ್ತನೆ ಆಗ್ತವೆ, ಹೇಗೆ ಬಿಹೇವ್ ಮಾಡ್ತಾರೆ ಅಂದರೆ ಬ್ರಹ್ಮಾದಿಗಳಲ್ಲಿಯೂ ಕೂಡ ಒಂದು ಸಣ್ಣ ಅಂಶದ ಒಂದು ತಮೋಗುಣ ರಜಗುಣ ಇರ್ತದೆ. ಅಂದ್ರೆ ಸತ್ವಕ್ಕೂ ಮತ್ತೆ ಡಿವೈಡ್ ಮಾಡ್ತಾರೆ. ಸತ್ವ ಸತ್ವ ಸತ್ವ, ಸತ್ವ 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 ರಜ, ಸತ್ವ 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 ತಮ, ಸತ್ವ 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 ಸತ್ವ. ಹಾಗೆ ರಜ ಮನುಷ್ಯರಲ್ಲಿ ರಜ 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 ಗುಣ ಸ್ವಲ್ಪ ಸತ್ವದ ಗುಣ, ರಜ 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 ಸ್ವಲ್ಪ ತಾಮಸಿ ಗುಣ, ರಜಗುಣ ಸ್ವಲ್ಪ ಮತ್ತೆ ರಜಗುಣದಿಂದ ತುಂಬಿ, ತಾಮಸಿ ಗುಣದಲ್ಲಿ ತಮ 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 ಸ್ವಲ್ಪ ಸತ್ವಗುಣ ಇರಬಹುದು. ಅಥವಾ ಹೇಗೆ ನೋಡ್ತೇವೆ ನಾವು ಪ್ರಪಂಚದಲ್ಲಿ, ಒಂದು ಹುಲಿ ಇರ್ತದೆ, ಯಾವುದೋ ಒಂದು ಸಣ್ಣ ಒಂದು ಚಿಗರಿ ಮರಿಗೆ ಹಿಡ್ಕೊಲಿಕ್ಕೆ ಹೋದ್ರೆ ಅದು ಬಿಡಿಸ್ತದೆ, ಅದು ತಿನ್ನೋದಿಲ್ಲ ಅದಕ್ಕೆ ಸಣ್ಣ ಮರಿಗೆ. ಅಂದರೆ ಹಿಂಸಕ ಪ್ರಾಣಿಯಲ್ಲಿ ತಮೋಗುಣ ಪ್ರಚುರವಾದ ಪ್ರಾಣಿಯಲ್ಲಿ ನಾವು ಸಾತ್ವಿಕ ಗುಣವನ್ನು ಕೂಡ ಕಾಣ್ತೇವೆ. ಅಂದರೆ ಇದು ಒಂದು ಇಂಟರ್ ಪ್ಲೇ ಆಫ್ ಓನ್ಲಿ ಸತ್ವ ರಜ ತಮ. ಹೀಗೆ ಆರ್ಟಿಸ್ಟ್ ಅನ್ನು ಕೈಯಲ್ಲಿ ಕೇವಲ 3 ಬಣ್ಣಗಳು 1000 ಬಣ್ಣಗಳಾಗುತ್ತೆ. ನವಿಲಿನ ಗರಿಯ ಹಸಿರು ಬೇರೆ, ಇದರ ವೀಳ್ಯದೆಲೆಯ ಹಸಿರು ಬೇರೆ, ಕಲ್ಕತ್ತಾ ಪಾನಿನ ಹಸಿರು ಬೇರೆ, ಅಥವಾ ಬನಾರಸ ಬೇರೆ, ಅಂದರೆ ಎಲ್ಲವೂ ತಿನ್ನೋದೆ. ಅಂದರೆ ಬಣ್ಣಗಳು ಬೇರೆ, ಶೇಡ್ಗಳು ಬೇರೆ, ಇಷ್ಟೊಂದು ವೈವಿಧ್ಯವೇ ತುಂಬಿದೆ. ಎಂದರೆ ಕೇವಲ 3 ಬಣ್ಣದಿಂದ ಇಷ್ಟು ವೈವಿಧ್ಯ. ಅದೇ ಥರ ಈ 3 ವರ್ಣಗಳು ಅಂದರೆ ರಜ ತಮ ಸತ್ವ, ಈ ಕೇವಲ 3 ಗುಣಗಳನ್ನು ಇಟ್ಟುಕೊಂಡು ಭಗವಂತ ಇಷ್ಟೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಇಂತಹ ಅನಂತ ಗುಣಗಳು ಬ್ರಹ್ಮಾಂಡ ಭಗವಂತನಲ್ಲಿವೆ. ಅಂದರೆ ಬ್ರಹ್ಮನು ತನ್ನ ಹತ್ರ ಎಷ್ಟೊಂದು ಶಕ್ತಿ ಇಟ್ಟಿದ್ದಾನೆ, ಅದರಲ್ಲಿ ಕೇವಲ 3 ತೆಗೆದುಕೊಂಡಿದ್ದಾನೆ. ಹೇಗೆ ಒಂದು ನಾನು ಹೇಳಿದ ಖಾಲಿ ಬಿಟ್ಟು ಮಾಡಬೇಕಾದ್ರೆ ಒಂದು ಕಡಲೆ ಇಟ್ಟು, ಒಂದು ಜೋಳದ ಇಟ್ಟು, ಇನ್ನೊಂದು ಮಸಾಲೆ 3 ಹಾಕಿ ನಾವು ಖಾಲಿ ಬಿಡ್ತಾರೆ. ಅದೇ ಥರ ಕೇವಲ ಆ ಹೊರಗಿನ ಬ್ರಹ್ಮಾಂಡದಿಂದ ಕೇವಲ 3 ಗುಣಗಳನ್ನು ತೆಗೆದುಕೊಂಡ ಭಗವಂತ ಇಷ್ಟೊಂದು ವೈವಿಧ್ಯವಾದ ಜೀವನ ಮಾಡಿ, ಎಲ್ಲರ ಮುಖಗಳು ಬೇರೆ, ಎಲ್ಲರ ಇಂಪ್ರೆಷನ್ ಬೇರೆ, ಎಲ್ಲರ ರೆಟಿನಲ್ ರೀಡಿಂಗ್ ಬೇರೆ, ಎಷ್ಟೊಂದು ವೈವಿಧ್ಯ ಮನುಷ್ಯರಲ್ಲಿ, ಎಷ್ಟೊಂದು ವೈವಿಧ್ಯ ಪ್ರಾಣಿ. 1 ಕೋಟಿ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು, ಅದರಲ್ಲಿ ಎಷ್ಟೋ ವನಚರಗಳಿವೆ, ಎಷ್ಟೋ ಖೇಚಗಳಿವೆ, ಎಷ್ಟೋ ಜಲಚರಗಳಿವೆ, ಎಷ್ಟೋ ಭೂಚರಗಳಿವೆ, ಎಷ್ಟೊಂದು ಜನ ಮನುಷ್ಯರು. ಎಲ್ಲರ ಮುಖ ಬೇರೆ, ಎಲ್ಲರ ಫಿಂಗರ್ ಪ್ರಿಂಟ್ಸ್ ಬೇರೆ, ಎಲ್ಲರ ರೆಟಿನಲ್ ರೀಡಿಂಗ್ ಬೇರೆ. ಹೇಗೆ ಸಾಧ್ಯ? ಎಲ್ಲರ ಸ್ಟ್ರಕ್ಚರ್ ಬೇರೆ, ಎಲ್ಲರ ಹೈಟ್ ಬೇರೆ, ವೇಟ್ ಬೇರೆ, ಬಣ್ಣ ಬೇರೆ. ಪ್ರಪಂಚ ತುಂಬ ಈ ವೈವಿಧ್ಯವೇ ಕೇವಲ ಸತ್ವ ರಜ ತಮ 3 ಗುಣ ಇಟ್ಕೊಂಡು ಭಗವಂತ ಮಾಡಿದ್ದಾರೆ. ಇಷ್ಟು ಸುಂದರವಾದ ವರ್ಣನೆ ಇದರಲ್ಲಿದೆ ಗುಣತ್ರಯ ವಿಭಾಗದಲ್ಲಿ. ಅದರಲ್ಲಿ 1-2 ಶ್ಲೋಕಗಳನ್ನು ನಾವು ನೋಡುವ ಇವತ್ತು ಪ್ರಯತ್ನವನ್ನು ಮಾಡೋಣ. ಭಗವಾನ್ ಅದಕ್ಕೆ ನಾನು ಮುಂಚೆ ಪರ್ಮಿಷನ್ ತಗೊಂಡಿದ್ದೆ. ನಾನು 30 ನಿಮಿಷದ ಪರ್ಮಿಷನ್ ತಗೊಂಡು ಮಾತಾಡ್ತಿದ್ದೇನೆ. ಪ್ರತಿ ಸಲ ಇದು ನಾನು ಫೇಸ್ ಮಾಡ್ತಾ ಇದ್ದೇನೆ ಈ ಥರದ ಸಿಚುವೇಶನ್. ನನಗೆ ಮಾತಾಡಬೇಕನ್ನೋ ಯಾವ ಇದು ಇಲ್ಲ, ತಿಳ್ಕೊಂಡ್ರೆ ನೀವು. ಇದು ಭಗವಂತನ ಸೇವೆ, ಹನುಮಂತನ ಸೇವೆ ಅಂತ ಒಂದು ಮಾಡ್ತಾ ಇದ್ದೀನಿ ಅಷ್ಟೇ. ಭಗವಾನ್ ವಾಚ ಅಂದರೆ ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಿಯ ಸರ್ವೇ ಪರಾಂ ಸಿದ್ಧಿ ವಿತೋಗತಾಃ. ಅಂದರೆ ಈ 3 ಗುಣಗಳನ್ನು ಯಾರು ತಿಳಿದುಕೊಂಡಿದ್ದಾರೆ ಅವರು ನನ್ನ ಜೊತೆ ಪರಾಂಗತಿ, ಅಪರಗತಿ, ಪರಗತಿ ಅಂದರೆ ಭಗವಂತನಲ್ಲಿ ಇರುವುದು. ಅಂದರೆ ಬೇರೆ ಬೇರೆ ಒಂದು ಏನು ಜ್ಞಾನಿಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃಗಳಿದ್ದಾರೆ, ಅಥವಾ ದೇವತೆಗಳಿದ್ದಾರೆ. ಈ ಒಂದು ಗುಣತ್ರಯವನ್ನು ಅರಿತುಕೊಂಡು ನನ್ನಲ್ಲಿ ಅವರು ಬಂದು ಸೇರಿದ್ದಾರೆ ಎನ್ನುವ ಮಾತನ್ನು ಈ ಗುಣತ್ರಯ ವಿಭಾಗದಿಂದ ಭಗವಂತ ಹೇಳ್ತಾ ಇದ್ದಾನೆ. ಇದು ನಾನು ಮೊದಲನೇ 14ನೇ ಒಂದು ಚಾಪ್ಟರಿನ ಮೊದಲನೇ ಶ್ಲೋಕವನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಯಾಕೋ ಭಾಳ ಇನ್ನು ಸ್ವಲ್ಪ ಹೊತ್ತಾದರೆ ಅವರು ನನಗೆ ಬಸಲಿಕ್ಕೆ ಬರ್ತಾರೆ ಅನ್ನೋ ಲಕ್ಷಣ ಇದೆ. ಅದಕ್ಕೆ ನಾನು ಇಲ್ಲಿ ನನ್ನ ಒಂದು ಪ್ರವಚನ ಸೇವೆಯನ್ನು ಹನುಮಂತ ದೇವರಲ್ಲಿ ಹಾಗೂ ತಮ್ಮೆಲ್ಲರೂ ಭಕ್ತ ವೃಂದರಲ್ಲಿ ನಾನು ಸಮರ್ಪಣೆ ಮಾಡಿ ಶ್ರೀಕೃಷ್ಣ